ವೆಲ್ಕಮ್ ಟು ಬಿಜಾಪುರ್ಸ್ ಈಸಿ ಇಂಗ್ಲೀಷ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ಸ್ನೇಹಿತರೆ, ಇಂದಿನ ಈ ಕ್ಲಾಸ್ನಲ್ಲಿ ನಾವು ಸೆಂಟೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹಿಂದಿನ ಕ್ಲಾಸ್ನಲ್ಲಿ ನಾವು ವರ್ಡ್ ಮೀನಿಂಗನ್ನು ತಿಳ್ಕೊಂಡಿದ್ವಿ. ಇವತ್ತು ಅದರ ಮುಂದಿನ ಭಾಗ ಸೆಂಟೆನ್ಸು. ವಾಟ್ ಈಸ್ ಮೀನ್ ಬೈ ಸೆಂಟೆನ್ಸ್ ಅಂದ್ರೆ ಅ ಗ್ರೂಪ್ ಆಫ್ ಲೆಟರ್ಸ್ ಈಸ್ ಕಾಲ್ಡ್ ವರ್ಡ್. ಇದು ಆಲ್ರೆಡಿ ವಿ ಲರ್ನ್ಡ್ ಇಟ್. ಇದ್ರ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿವಿ. A group of letters is called word. A group of words which gives complete meaning is called sentence. ವರ್ಡ್ಸನ್ನ ಒಂದು ಗ್ರೂಪಿಗೆ ನಾವು ಸೆಂಟೆನ್ಸ್ ಅದಕ್ಕೆ ಹೇಳ್ತೀವಿ. ಆದರೆ ಆ ಸೆಂಟೆನ್ಸ್ ಆಗಬೇಕಾಗಿತ್ತು ಅಂದರೆ ವರ್ಡ್ಸ್ಗಳು ಅನುಕ್ರಮವಾಗಿರಬೇಕು, ಸರಿಯಾದ ಜೋಡಣೆಯಲ್ಲಿರಬೇಕು, ಅವು ಅರ್ಥಪೂರ್ಣವಾಗಿರಬೇಕು. ಅಂದಾಗ ಮಾತ್ರ ಅದು ಸೆಂಟೆನ್ಸ್ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತದ. ಹಂಗಂದ್ರೆ ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ನೀವು ವರ್ಡ್ ಒಳಗೆ ನಾನು ಕಲಿಸ್ಕೊಟ್ಟಿನಿ. BOY ಬಾಯ್, ಸ್ಟೂಡೆಂಟ್, ದ್ಯಾಟ್, ಈಸ್, ಗುಡ್, 2 letters 3 letters, ಸೋ ಮೆನಿ ವರ್ಡ್ಸ್ ಬರ್ತಾವೆ ರೀ. ಅದೇ ರೀತಿ ನಾವು ಕಲ್ಕೋತ ಹೋದ್ರೆ ಪ್ರತಿಯೊಂದು ಶಬ್ದನೂ ಕೂಡ ಶಬ್ದವನ್ನು ಜೋಡಿಸ್ತಾ ಹೋದಂಗೆ ವಾಕ್ಯ ರಚನೆ ಆಗ್ತೈತೆ ರೀ. ಶಬ್ದಗಳ ಸರಿಯಾದ ಒಂದು ಜೋಡಣೆಯನ್ನು ನಾವು ವಾಕ್ಯ ಅಂಥೇಳಿ ಕರಿತೀವಿ, ಸೆಂಟೆನ್ಸ್ ಅಂಥೇಳಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಬಾಯ್ ಅನ್ನೋದು ಒಂದು ವರ್ಡ, ಸ್ಟೂಡೆಂಟ್ ಅನ್ನೋದು ಒಂದು ವರ್ಡ, ದ್ಯಾಟ್ ಅನ್ನೋ ವರ್ಡ, ಈಸ್ ಅನ್ನೋ ವರ್ಡ, ಗುಡ್ ಅನ್ನೋದು ಒಂದು ವರ್ಡ್. ಇವು ಅನ್ಸ್ಕ್ರ್ಯಾಂಬಲ್ಡ್ ಆಗ್ಯಾವ, ಹಿಂದೆ ಮುಂದೆ ಅದಾವೆ. ಇದನ್ನು ನಾವು ರೀಅರೇಂಜ್ ಮಾಡಬೇಕು ಕರೆಕ್ಟಾಗಿ. ನಾವು ರೀಅರೇಂಜ್ ಆಗಿ ಇವೇ ಶಬ್ದಗಳನ್ನೇ ನಾವು ಸರಿಯಾಗಿ ಅನುಕ್ರಮವಾಗಿ ಬರೆದಾಗ ನಮಗೆ ಈಗ ನಾವು ಏನು ಹೇಳಕತ್ತೀವಲ್ರಿ, ಈ ಸೆಂಟೆನ್ಸು ಸಿಗ್ತದೆ. ಫಾರ್ ಎಕ್ಸಾಂಪಲ್ ದ್ಯಾಟ್, ಇಲ್ಲಿರ್ತಕ್ಕಂಥ ದ್ಯಾಟನ್ನು ಫಸ್ಟನ್ನು ತಗೊಂಡು, ದ್ಯಾಟ್ ಬಾಯ್ ಈಸ್ ಎ ಗುಡ್ ಸ್ಟೂಡೆಂಟ್. ಅಲ್ಲಿ ಇರತಕ್ಕಂಥ ಹುಡುಗ ಒಬ್ಬವ, ಆ ಹುಡುಗ ಒಳ್ಳೆಯ ವಿದ್ಯಾರ್ಥಿ ಅಂಥೇಳಿ ನಾವು ಹೇಳಕ್ತೀವಿ ರೀ. ಅದೇ ರೀತಿ ಈಗ ಮ್ಯಾಗಿನ ಸೆಂಟೆನ್ಸ್ನ ಬರೋದಿಲ್ಲ. ಬಾಯ್, ಸ್ಟೂಡೆಂಟ್, ದ್ಯಾಟ್ ಈಸ್ ಗುಡ್. ಇವೇ ಶಬ್ದಗಳನ್ನೇ ನಾವು ಇಲ್ಲಿ ಹಿಂದೆ ಮುಂದೆ ಕೊಟ್ಟಾರಲ್ರಿ, ಇದೇ ಶಬ್ದಗಳನ್ನು ಅನುಕ್ರಮವಾಗಿ ನಾವು ಬರೆದಾಗ ನನಗೊಂದು ಸೆಂಟೆನ್ಸ್ ಸಿಗ್ತೈತಿ ಅನ್ನಲಿಕ್ಕೆ ಅದೊಂದು ಎಕ್ಸಾಂಪಲ್. ರೀಡ್ಸ್ ಸೌಮ್ಯ ಅ ಬುಕ್. ರೀಡ್ಸ್ ಸೌಮ್ಯ ಅ ಬುಕ್. ನೋಡಿರಿ, ಇದನ್ನು ಪ್ರಾಪರ್ ವೇ ಒಳಗೆ ಬರೆದಾಗ ಸೌಮ್ಯ ರೀಡ್ಸ್ ಅ ಬುಕ್. ಸೌಮ್ಯ ರೀಡ್ಸ್ ಅ ಬುಕ್. ಇದನ್ನು ಕರೆಕ್ಟಾಗಿ ಬರೆದಾಗ, ಗ್ರಾಮೆಟಿಕಲಿ ಕರೆಕ್ಟಾಗಿ ಬರೆದಾಗ ನಮಗೊಂದು ವಾಕ್ಯ ರಚನೆ ಆಗ್ತದೆ ಅನ್ನಲಿಕ್ಕೆ ಇದೊಂದು ಎಕ್ಸಾಂಪಲ್ ಸ್ನೇಹಿತರೆ. ನೆಕ್ಸ್ಟ್ ನೋಡಿರಿ, ಸೆಂಟೆನ್ಸಿಗೆ ಯಾವ್ಯಾವ ಎಕ್ಸಾಂಪಲ್ಸ್ ಬರ್ತಾವೆ ಅಂದ್ರೆ, ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ಒಂದು ಸೆಂಟೆನ್ಸ್ ಫಾರ್ಮ್ ಆಗಬೇಕಾಗಿತ್ತು ಅಂದ್ರೆ ಒಂದು ಸೆಂಟೆನ್ಸ್ ಒಳಗೆ ನಮಗೆ ಸಬ್ಜೆಕ್ಟ್ ಇರಬೇಕು. ಸಬ್ಜೆಕ್ಟ್ ಇಟ್ ಮೇ ಬಿ ನೌನ್ ಆರ್ ಪ್ರೊನೌನ್. ವಿ ವಿಲ್ ಲರ್ನ್ ಅಬೌಟ್ ಇಟ್ ನೆಕ್ಸ್ಟ್ ಕ್ಲಾಸ್. ಸಬ್ಜೆಕ್ಟ್, ದೆನ್ ವರ್ಬ್ ಇರಬೇಕು ರೀ, ಅದೇ ಥರ ಆಬ್ಜೆಕ್ಟ್ ಇರಬೇಕು. ಇವು ಕರ್ತೃ, ಕರ್ಮ ಮತ್ತು ಕ್ರಿಯೆ ಬರಬೇಕು. ಒಂದು ವಾಕ್ಯ ರಚನೆ ಆಗಬೇಕಾದ್ರೆ ಅಲ್ಲಿ ಕರ್ತೃ ಅನ್ನೋದು ಬಹಳನೇ ಇಂಪಾರ್ಟೆಂಟು. ಅದರ ಜೊತೆಗೆ ಕರ್ಮ ಇರಬೇಕು. ಕರ್ಮ ಅಂದ್ರೆ ಮಾಡುವಂಥ ಕೆಲಸ. ಕ್ರಿಯೆ ಇರಬೇಕು, ಹೇಳ್ತಕ್ಕಂಥ ವರ್ಬ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅ ಸೆಂಟೆನ್ಸ್. ಹೌದಾ? ಕರ್ತೃ, ಕರ್ಮ, ಕ್ರಿಯೆ ಇದ್ದಾಗ ಒಂದು ವಾಕ್ಯ ರಚನೆ ಆಗ್ತದೆ. ದ ಸನ್ ಈಸ್ ಅ ಸಬ್ಜೆಕ್ಟ್ ಹಿಯರ್, ಸೆಟ್ಸ್ ಈಸ್ ಅ ವರ್ಬ್, ಇನ್ ದ ವೆಸ್ಟ್ ಈಸ್ ಅ ಆಬ್ಜೆಕ್ಟ್. ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ವಾಟ್ಸ್ ಯುವರ್ ನೇಮ್? What is your name? Please help me. What a great match it was. Ravi played chess. Tanuja sings a song. ಇವೆಲ್ಲ ಕೈಂಡ್ಸ್ ಆಫ್ ಸೆಂಟೆನ್ಸ್ಗೆ ಎಕ್ಸಾಂಪಲ್ಸ್ ರೀ. ಇಲ್ಲಿ ಪ್ರಶ್ನಾರ್ಥಕ ವಾಕ್ಯ ಆಗಿರ್ಬೋದು, ವಿದ್ವರ್ಥಕ ವಾಕ್ಯ ಆಗಿರ್ಬೋದು, ಆಮೇಲೆ ಇದೇ ರೀತಿಯಾಗಿ ಸಾಮಾನ್ಯ ವಾಕ್ಯ ಆಗಿರಬಹುದು. ಹೀಗೆ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ವಾಕ್ಯಗಳ ರಚನೆ, ವಿನ್ಯಾಸ, ಅಥವಾ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಅದನ್ನು ಮುಂದಿನ ಕ್ಲಾಸಲ್ಲಿ. ಇನ್ನು ಇಂಗ್ಲೀಷ್ ಒಳಗೆ 5 ಕೈಂಡ್ಸ್ ಆಫ್ ಸೆಂಟೆನ್ಸ್ ಬರ್ತಾವೆ ರೀ. ಎಕ್ಸ್ಕ್ಲಮೇಟ್ರಿ ಅಂತೇಳಿ, ಅಸರ್ಟಿವ, ಇಂಟ್ರೋಗೇಟಿವ, ಇಂಪೆರೇಟಿವ, ದೆನ್ ಎಕ್ಸ್ಕ್ಲಮೇಟ್ರಿ, ಅದಾದ ತಕ್ಷಣ ಆಪ್ಟೇಟಿವ್ ಅಂಥೇಳಿ ಬರ್ತಾವೆ ರೀ. ಆಜ್ಞಾಪೂರ್ವಕವಾದಂಥ ವಾಕ್ಯಗಳು, ವಿದ್ವರ್ಥಕ ವಾಕ್ಯಗಳು, ಸಾಮಾನ್ಯ ವಾಕ್ಯಗಳು, ಪ್ರಶ್ನಾರ್ಥಕ ವಾಕ್ಯಗಳು ಅಂಥೇಳಿ ಈ ರೀತಿಯಾಗಿ ನಾವು ಹಲವಾರು ವಿಧಗಳನ್ನು ವಾಕ್ಯ ರಚನೆಯಲ್ಲಿ ನೋಡ್ಬೋದು. ಇವು ಎಕ್ಸಾಂಪಲ್ಸ್ ಆಫ್ ಅ ಸೆಂಟೆನ್ಸ್. ಈಗ ನೋಡಿರಿ, ಸೆಂಟೆನ್ಸನ್ನು ನಾವು ಯಾವ ರೀತಿ ಫಾರ್ಮ್ ಮಾಡಬೇಕು, ಅಕ್ಷರಗಳ ವ್ಯತ್ಯಾಸಗಳಲ್ಲಿ ಕಂಡು ಬಂದರೆ ಯಾವ ರೀತಿಯಾಗಿ ನಾವು ಅದನ್ನು ರಚನೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡಿವಿ. ಸೆಂಟೆನ್ಸಿಗೆ ಏನಿರಬೇಕು, ಒಂದು ಸೆಂಟೆನ್ಸ್ ಕ್ರಿಯೇಟ್ ಆಗಬೇಕಾಗಿತ್ತು ಅಂದ್ರೆ ಅಲ್ಲಿ ಸಬ್ಜೆಕ್ಟು ಇರಬೇಕು, ವರ್ಬು ಇರಬೇಕು, ಆಬ್ಜೆಕ್ಟು ಇರಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿವಿ ರೀ. ಫಾರ್ ಎಕ್ಸಾಂಪಲ್ ಇನ್ನೂ ಕೆಲವೊಂದು ಇರ್ತಾವೆ ರೀ. ಫಾರ್ ಎಕ್ಸಾಂಪಲ್ ಪುಟ್ ಇಟ್, ಸ್ವಿಚ್ ಆಫ್. ಈಗ ಸ್ವಿಚ್ ಆಫ್ ಈ ರೀತಿಯಾಗಿ ಬಂದು ಅಂದರೆ ಇದ್ರ ನಾವು ಫ್ರೇಸಸ್
ಫ್ರೇಸಸ್ ಅಂಥೇಳಿ ಕರಿತೀವಿ ರೀ. ಅದನ್ನು ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ಕೊಡ್ತೀನಿ. ಈಗ ನೋಟ್ ನೋಡ್ಕೋಬೇಕು ನಾವು ಇದರೊಳಗೆ ಇಂಪಾರ್ಟೆಂಟ್ ಥಿಂಗ್ಸ್ ಏನು ಇದರಲ್ಲಿ ಅಂತಂದ್ರೆ, ಸೆಂಟೆನ್ಸ್ ಆಲ್ವೇಸ್ ಬಿಗಿನ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಒಂದು ಸೆಂಟೆನ್ಸ್ ಯಾವಾಗಲೂ ಏನಾಗಿರ್ತದಪ್ಪ ಅಂತಂದ್ರೆ ಅದು ಕ್ಯಾಪಿಟಲ್ ಲೆಟರ್ನಿಂದ. ಫಾರ್ ಎಕ್ಸಾಂಪಲ್, ಪ್ರಾಪರ್ ನೌನ್ಸ್ ಆಲ್ವೇಸ್ ಬಿಗಿನ್ಸ್ ವಿತ್ ಕ್ಯಾಪಿಟಲ್ ಲೆಟರ್ಸ್. ಸೊ ನಾವು ಫಸ್ಟಿಗೆ ಬರಬೇಕಾದ್ರೆ ನಾವು ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಮಾಡಿರ್ತೀವಿ ನೋಡ್ರಿ. ಇಲ್ಲಿ ಸೌಮ್ಯ ಕ್ಯಾಪಿಟಲ್ ಅದ, ಟಿ ಕ್ಯಾಪಿಟಲ್ ಅದ, ನೆಕ್ಸ್ಟ್ ಇಲ್ಲಿ ರವಿ ಕ್ಯಾಪಿಟಲ್ ಅದ, ಟಿ ಕ್ಯಾಪಿಟಲ್ ಅದ. ಸೊ ಸೆಂಟೆನ್ಸನ್ನು ನಾವು ಕ್ರಿಯೇಟ್ ಮಾಡಿ ಬರೆಯುವ ಬಂದಾಗ ಒಂದು ಸೆಂಟೆನ್ಸು ಕ್ಯಾಪಿಟಲ್ ಲೆಟರ್ನಿಂದ ನಾವೇನು ಮಾಡಬೇಕಪ್ಪ ಅಂದ್ರೆ ಬರಿಬೇಕು. ದ ವರ್ಡ್ಸ್ ಆಫ್ ಅ ಸೆಂಟೆನ್ಸ್ ಆರ್ ಪ್ಲೇಸ್ಡ್ ಇನ್ ಅ ಪ್ರಾಪರ್ ಆರ್ಡರ್. ನೋಡಿರಿ, ನಾನು ಹೇಳಿದೆ ನಿಮಗೆ ಪ್ರಾಪರ್ ಆರ್ಡರ್ ಒಳಗೆ ಸೆಂಟೆನ್ಸ್ ಇರಲಿಲ್ಲ ಅಂತಂದ್ರೆ ನಮಗೆ ಮೀನಿಂಗ್ಫುಲ್ ಆದಂತಹ ಒಂದು ವಾಕ್ಯ ರಚನೆ ಸಿಗೋದಿಲ್ಲ. ಅದಕ್ಕೆ ದ ಸೆಂಟೆನ್ಸ್ ಮಸ್ಟ್ ಬಿ ಇನ್ ಅ ಪ್ರಾಪರ್ ಆರ್ಡರ್. ದ್ಯಾಟ್ ಬಾಯ್ ಈಸ್ ಅ ಗುಡ್ ಸ್ಟೂಡೆಂಟ್. ಸೌಮ್ಯ ರೀಡ್ಸ್ ಅ ಬುಕ್. ಬುಕ್, ರೀಡ್ಸ್, ಸೌಮ್ಯ ಇವು ಬೇರೆ ಬೇರೆ ಆದಂತಹ ಶಬ್ದಗಳೇ, ಆದರೆ ಎಲ್ಲ ಶಬ್ದಗಳ ರಚನೆ ಸರಿಯಾದ ಕ್ರಮದಲ್ಲಿ. ಇಟ್ ಮೀನ್ಸ್ SVO ಆರ್ಡರ್ ಒಳಗದ ಸಬ್ಜೆಕ್ಟ್, ವರ್ಬ, ದೆನ್ ಆಬ್ಜೆಕ್ಟ್. ಈ ಆರ್ಡರ್ ಒಳಗೆ ಇತ್ತಂದ್ರೆ ನಮಗೆ ಸೆಂಟೆನ್ಸ್ ಸಿಗ್ತದ ಅಂಥೇಳಿ ಇದು ಒಂದು ಪ್ರಮುಖವಾದ ಅಂಶವನ್ನು ನಾವಿಲ್ಲಿ ನೋಡ್ಬೋದು. ದೇರ್ ಈಸ್ ಮಸ್ಟ್ ಬಿ ಅ ವರ್ಬ್ ಇನ್ ಅ ಸೆಂಟೆನ್ಸ್. ಒಂದು ವಾಕ್ಯ ರಚನೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸೋದು ವರ್ಬ, ಕ್ರಿಯಾಪದ ಇರಲಿಲ್ಲ ಅಂದ್ರೆ ಸೆಂಟೆನ್ಸ್ ಆಗಿ. ಫಾರ್ ಎಕ್ಸಾಂಪಲ್, ಇದನ್ನು ರೀಡ್ ತೆಗೆದು ನೋಡ್ರಿ. ಸೌಮ್ಯ ಅ ಬುಕ್. ಈ ಸೌಮ್ಯ ಬುಕ್. ಈಗ ಸೌಮ್ಯ ಅ ಬುಕ್. ಈ ಸೌಮ್ಯ ಏನಾಯಿತು? ಸೌಮ್ಯ ಬುಕ್ಕನ್ನು ತೊಗೊಂಡು ಏನು ಮಾಡಿದ್ಲು? ಬರೆದ್ಲು, ಓದಿದ್ಲು, ಏನಾದರೂ ಬೇಕಲ್ಲ, ಅದಕ್ಕೆ ಏನು ಮಾಡಿದ್ಲು ಅಂತ ಪ್ರಶ್ನೆ ಹುಡ್ತದೆ. ಆ ಪ್ರಶ್ನೆಗೆ ಉತ್ತರ ಮತ್ತು ನಾನು ಬಾಳೆಹಣ್ಣು. ಫಾರ್ ಎಕ್ಸಾಂಪಲ್, ಐ ಈಟ್ ಅ ಬನಾನಾ ಅಂತ ಹೇಳಬೇಕಾಗಿತ್ತಂದ್ರೆ ಐ ಈಟ್ ಅ ಬನಾನಾ ಅಂತ ಹೇಳಬೇಕಾಗಿತ್ತು ಅಂತಂದ್ರೆ ಐ ಈಟ್ ಅ ಬನಾನಾ. ಇಲ್ಲಿ ಈಟ್ ಇರಲಿಲ್ಲ ಅಂದ್ರೆ ಐ ಅ ಬನಾನಾ ಆಗಿಬಿಡ್ತಿದ್ರಿ. ಐ ಆಮ್ ನಾಟ್ ಅ ಬನಾನಾ. ಸೊ ಐ ಈಟ್ ಅ ಬನಾನಾ, ಐ ಪ್ಲಕ್ ಅ ಫ್ಲವರ್. ಈ ರೀತಿಯಾಗಿತ್ತಂದ್ರೆ ನಮಗೆ ಸರಿಯಾದಂತಹ ಒಂದು ಮೀನಿಂಗ್ ಸಿಗ್ತದ ಅಂತ ಒಂದು ಸೆಂಟೆನ್ಸ್ ರಚನೆಯಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದಂಥ ಅಂಶ. ಅ ಸೆಂಟೆನ್ಸ್ ಆಲ್ವೇಸ್ ಎಂಡ್ಸ್ ವಿತ್ ಅ ಫುಲ್ ಸ್ಟಾಪ್, ಅ ಕ್ವಶನ್ ಮಾರ್ಕ್ ಆರ್ ಆ್ಯನ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಒಂದು ಸೆಂಟೆನ್ಸ್ ಎಂಡ್ ಆಗೋದು ಫುಲ್ ಸ್ಟಾಪ್ನಿಂದ ಎಂಡ್ ಆಗ್ತದೆ ರೀ, ಇಲ್ದಿದ್ರೆ ಕ್ವಶನ್ ಮಾರ್ಕ್ನಿಂದ ಆಗ್ತದೆ, ಇಲ್ದಿದ್ರೆ ಎಕ್ಸ್ಕ್ಲಮೇಷನ್ ಮಾರ್ಕ್ನಿಂದ ಬರ್ತದೆ. ಎಕ್ಸ್ಕ್ಲಮೇಷನ್ ಆಲ್ವೇಸ್ ನಾವು ಎಲ್ಲಿ ಇರ್ತದಂದ್ರೆ ಇಂಟರ್ಜೆಕ್ಷನಲ್ಲಿ ಮತ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಉದ್ಗಾರ ವಾಚಕಗಳು ಅಂಥೇಳಿ ಹೇಳ್ತೀವಿ ರೀ, ಅಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಪ್ರತಿ ಸೆಂಟೆನ್ಸ್ ಎಂಡ್ ಆಗಬೇಕಾಗಿತ್ತಂದ್ರೆ ಸಾಮಾನ್ಯವಾದಂತಹ ಸೆಂಟೆನ್ಸಸ್ ಆಲ್ವೇಸ್ ಎಂಡ್ಸ್ ವಿತ್ ಅ ಫುಲ್ ಸ್ಟಾಪ್. ಇನ್ನು ಕ್ವಶನನ್ನು ಕೇಳ್ತಕ್ಕಂಥ ಸೆಂಟೆನ್ಸ್ ಆಲ್ವೇಸ್ ಎಂಡ್ಸ್ ವಿತ್ ಅ ಕ್ವಶನ್ ಮಾರ್ಕ್. ಇದು ಒಂದೇನಪ್ಪ ಅಂತಂದ್ರೆ ವಾಕ್ಯ ರಚನೆಯಲ್ಲಿ ಬಳಸ್ತಕ್ಕಂಥ ಒಂದು ವಿರಾಮ ಚಿಹ್ನೆಗಳ ಬಗ್ಗೆ ನಾವು ತಿಳ್ಕೊಂಡೀವಿ. ಹಂಗಂದ್ರೆ ಸೆಂಟೆನ್ಸಿಗೆ ಎಷ್ಟು ಪಾರ್ಟ್ಸ್ ಅದಾವು? ಸೆಂಟೆನ್ಸಿಗೆ ದೇರ್ ಆರ್ 2 ಪಾರ್ಟ್ಸ್. ಅ ಸೆಂಟೆನ್ಸ್ ಇಟ್ ಹ್ಯಾಸ್ 2 ಪಾರ್ಟ್ಸ್. ಒಂದು ಸಬ್ಜೆಕ್ಟ, ಇನ್ನೊಂದು ಪ್ರೆಡಿಕೇಟ್. ಒಂದು ಸಬ್ಜೆಕ್ಟ, ಇನ್ನೊಂದು ಪ್ರೆಡಿಕೇಟ್. ಪ್ರತಿಯೊಂದು ಸಬ್ಜೆಕ್ಟು ಕೂಡ ಸೆಂಟೆನ್ಸು ಕೂಡ 2 ಪಾರ್ಟ್ಗಳನ್ನು ಹೊಂದಿರ್ತದೆ ರೀ. ಒಂದು ಸಬ್ಜೆಕ್ಟ್ ಅಂತಾಗಿರ್ತದೆ, ಇನ್ನೊಂದು ಪ್ರೆಡಿಕೇಟ್ ಅಂತಾಗಿರ್ತದೆ. ಈ ಸಬ್ಜೆಕ್ಟ ಪ್ರೆಡಿಕೇಟ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಂದಿನ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಆ್ಯಂಡ್ ಎನ್ಕರೇಜ್ ಮೀ. ನಿಮ್ಮ ಪ್ರೋತ್ಸಾಹ, ಸಹಕಾರ ತುಂಬಾ ಮುಖ್ಯವಾದದ್ದು. ನಾನು ಈಗ ಇನಿಷಿಯಲ್ ಸ್ಟೇಜಲ್ಲಿ ಇದ್ದೀನಿ. ನಿಮ್ಮ ಸಹಕಾರದಿಂದ ಒಂದು ಸರಿಯಾದ ರೀತಿಯಲ್ಲಿ ಯಾವ ಮಕ್ಕಳಿಗೆ ಬೇಸಿಕ್ ಬೇಕಲ್ಲ, ನೀಡದಲ್ಲ, ಆ ಮಕ್ಕಳಿಗೆ ಹೇಳಿಕೊಡೋ ಒಂದು ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಅದು ಯಾವ ರೀತಿಯಾಗಿರ್ಬೇಕಂದ್ರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಬ್ಸ್ಕ್ರೈಬ್ ನನಗೊಂದು ಒಂಥರ ಪುನಶ್ಚೇತನಗೊಳಿಸ್ತದೆ. ಇಟ್ ಮೀನ್ಸ್ ಒಂದು ಬೂಸ್ಟಿಂಗ್ ಆಗ್ತೈತಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂಥೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿಬಡಿ. ಪ್ಲೀಸ್ ಶೇರ್ ಇಟ್, ಸಬ್ಸ್ಕ್ರೈಬ್ ಇಟ್ ಆ್ಯಂಡ್ ಕಮೆಂಟ್ ಇಟ್.